ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 32 ಸೈಜ್ನ ಬ್ಯಾಕ್ ನೆಕ್ ಡಿಸೈನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಬ್ಲೌಸ್ನ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಇಲ್ಲಿ ಬ್ಲೌಸ್ನ ಉದ್ದ 15 ಇಂಚು, 14 ಇಂಚ್ ಇದೆ ರೆಡಿ. ಪ್ಲಸ್ 1 ಇಂಚ್ ಮಾಡಿದ್ರೆ 15 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಶೋಲ್ಡರ್ ಬಂದು 7 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲ್ ಡೌನ್ ಕೂಡ 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿ ಚೆಸ್ಟ್ನ ರೌಂಡ್ ಬಂದು 8 ಇಂಚ್ ಇದೆ, ಪ್ಲಸ್ 2 ಇಂಚು ಮಾರ್ಜಿನ್ಗೋಸ್ಕರ. ವೆಸ್ಟ್ನ ರೌಂಡ್ 7 ಇಂಚ್ ಇದೆ, ಪ್ಲಸ್ 1 ಇಂಚ್ ಡಾಟ್ಗೆ, ಮತ್ತೆ 2 ಇಂಚು ಮಾರ್ಜಿನ್ಗೋಸ್ಕರ. ನೀವು ಬೇಕಾದ್ರೆ 1.5 ಇಂಚ್ ಕೂಡ ಮಾರ್ಜಿನ್ ತಗೋಬಹುದು. ಈಗ ಇಲ್ಲಿ ಆಸ್ ಇಟ್ ಈಸ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಮತ್ತೆ ಅರ್ಧ ಇಂಚ್ಗೆ ಈ ರೀತಿ ಒಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಬೋಟ್ ನೆಕ್ ಬ್ಲೌಸು ಮತ್ತೆ ಪ್ಯಾಕ್ ನೆಕ್ಗೆಲ್ಲ ಇದೇ ರೀತಿ 1/2 ಇಂಚು ಒಳಗಡೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ 1 ಇಂಚ್ ಮಾರ್ಕ್ ಮಾಡ್ಕೊಂಡು ಈ ರೀತಿ ಆರ್ಮ್ ಹೋಲ್ ರೌಂಡ್ನ ಡ್ರಾ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಬ್ಲೌಸ್ನ ನಿಮ್ಮ ಸೈಜ್ನ ಅಕಾರ್ಡಿಂಗ್ ಆಗಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಚೆಸ್ಟು ವೆಸ್ಟ್ನ ಈ ರೀತಿಯಾಗಿ ಸೇರಿಸ್ಕೊಳ್ಳೋಣ. ಈಗ ಲೈನ್ ಡ್ರಾ ಮಾಡಿರೋ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಈಗ ನಾವಿಲ್ಲಿ ನೆಕ್ ಶೇಪು ರೆಡಿ ಮಾಡ್ಕೋಬೇಕಾಗತ್ತೆ. ನೆಕ್ ವಿಡ್ತ್ ಬಂದು 4 ಇಂಚು ಮತ್ತೆ ನೆಕ್ ಡೌನು 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬೋಟ್ ನೆಕ್ ಡ್ರಾ ಮಾಡ್ಕೋಬೇಕು ಮೊದಲಿಗೆ. ಮತ್ತೆ ಈಗ 10 ಇಂಚಿಗೆ ಬ್ಯಾಕ್ ಡೌನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಇದು ಕೂಡ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೂ ಸ್ಕ್ವೇರ್ ಬಾಕ್ಸು ರೆಡಿ ಮಾಡ್ಕೋಬೇಕು. ಈಗ ಇಲ್ಲಿ ನಾನು ಒಂದು ಡ್ರಾಪ್ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ. ನೀವು ಬೇಕಾದರೆ ಇಲ್ಲಿ ಬೇರೆ ಡಿಸೈನ್ ಕೂಡ ನಮ್ಮ ಚಾನಲ್ನಲ್ಲಿ ಇದೆ, ನೋಡಿಕೊಂಡು ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ ಕೊಟ್ಕೋಬೋದು. ನಾನಿಲ್ಲಿ ಒಂದು ಡ್ರಾಪ್ ಶೇಪ್ ಕೊಟ್ಟಿದ್ದೀನಿ. ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಇದನ್ನ ಮೇನ್ ಫ್ಯಾಬ್ರಿಕ್ ಜೊತೆಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾವಿದು ಬ್ಯಾಕ್ ಓಪನ್ ಮಾಡ್ತಿರೋದ್ರಿಂದ ಬ್ಯಾಕ್ ಓಪನ್ ಮಾಡ್ಕೋಬೇಕು ಮೊದಲಿಗೆ. ಈಗ ಇಲ್ಲಿ ಬ್ಯಾಕ್ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಈಗ ಮೊದಲಿಗೆ ಇಲ್ಲಿ ನಾವು ಬ್ಯಾಕ್ ಪಾರ್ಟ್ನ ಸೆಟ್ ಮಾಡ್ಕೊಬಿಡೋಣ. ಲೈನಿಂಗ್ ಪಾರ್ಟ್ ಬಂದು ಉಲ್ಟಾ ಇರಬೇಕು. ಈಗ ಮೇನ್ ಫ್ಯಾಬ್ರಿಕ್ ಬಂದು ಸೀದಾದಲ್ಲಿಟ್ಟು ಈ ರೀತಿ ಪಿನ್ನಿಂದ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಎರಡು ಕಡೆ ಆಪೋಸಿಟ್ ಇಟ್ಕೊಂಡು ಪಿನ್ನಲ್ಲಿ ಫಸ್ಟು ಫಿಕ್ಸ್ ಮಾಡ್ಕೊಬಿಡಿ. ಈಗ ಇಲ್ಲಿ ನೆಕ್ ಶೇಪ್ನ ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಬೇಕಾದರೆ ಇಲ್ಲಿ ನೀವು ಪೇಪರ್ ಪೇಸ್ಟಿಂಗ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ವಿತೌಟ್ ಪೇಪರ್ ಪೇಸ್ಟಿಂಗು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ನ. ನೋಡಿ ಈ ರೀತಿ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಇಲ್ಲಿ ಕಟ್ ಮಾಡಿ ತೆಗಿಬೇಕಾಗತ್ತೆ ಫ್ರೆಂಡ್ಸ್. ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ಸ್ಕೊಟ್ಕೊಳ್ಳಿ. ಎರಡು ಕಡೆ ಇದೇ ರೀತಿ ಮಾಡ್ಕೊಳ್ಳೋಣ. ಈ ರೀತಿ ಕಟ್ಸ್ಕೊಡೋದ್ರಿಂದ ನೆಕ್ಕು ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಶಾರ್ಪ್ ಯಾವ್ದಾನ ಒಂದು ಪೆನ್ಸಿಲ್ ಆದರೂ ಸರಿ, ಕತ್ರಿಯಿಂದಾದರೂ ಸರಿ ಈ ರೀತಿ ಶಾರ್ಪ್ ಮಾಡ್ಕೊಳ್ಳಿ. ಮತ್ತೆ ಈಗ ಇಲ್ಲಿ ಟಾಪ್ ಸೈಡು ಸ್ಟಿಚ್ ಮಾಡ್ಕೋಬೇಕು. ಕಾರ್ನರ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನೆಕ್ಕು. ಇದೇ ರೀತಿ ಎರಡು ಸೈಡ್ ಕೂಡ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇದೇ ರೀತಿ ಪೂರ್ತಿ ನೆಕ್ ಮತ್ತೆ ಎರಡು ಪಾರ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು. ಸುತ್ತು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಇಲ್ಲಿ ಎರಡು ಕಡೆ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಈಚೆ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿಯಾಗಿ ಕಟ್ ಮಾಡಿ. ನಾನು ಎರಡು ಪಾರ್ಟ್ನ ಈ ಕಡೆ ಕಟ್ ಮಾಡಿದ್ದೀನಿ, ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ. ನೋಡಿ ಈ ರೀತಿಯಾಗಿ. ಈಗ ನಮ್ಮ ಡ್ರಾಪ್ ಶೇಪು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಇಲ್ಲಿ ನಾವು
ಈಗ ಇಲ್ಲಿ ಹುಕ್ ಪಟ್ಟಿ ಮತ್ತೆ ಐ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಹುಕ್ ಪಟ್ಟಿಗೋಸ್ಕರ ನಾನು 2 ಇಂಚ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ, ಲೈನಿಂಗ್ ಫ್ಯಾಬ್ರಿಕ್ಕು. ಅದನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡು ಮೊದಲಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ನಾನು ತೋರಿಸ್ತಿರೋ ರೀತಿಯಾಗಿ ಅದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ಫಿನಿಶಿಂಗ್ ಕೊಡಿ. ಮತ್ತೆ ಇದು ಐ ಪಟ್ಟಿಗೋಸ್ಕರ ಇಲ್ಲಿ ಲೈನಿಂಗ್ ಫ್ಯಾಬ್ರಿಕ್ಕು ಮತ್ತೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತೆ ಕಾರ್ನರಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಕೂಡ ಇಲ್ಲಿ 1/4 ಇಂಚಷ್ಟು ಮಾರ್ಜಿನ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀವು ಐ ಪಟ್ಟಿನ ರೆಡಿ ಮಾಡ್ಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಇದನ್ನ ಈ ರೀತಿ ಫಿನಿಶಿಂಗ್ ಕೊಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಡಬಲ್ ಸ್ಟಿಚ್ ಮಾಡ್ಕೊಳ್ಳೋಣ ಐ ಪಟ್ಟಿಗೆ. ಈ ರೀತಿಯಾಗಿ ಒಂದ್ರ ಮೇಲೆ ಒಂದಿಟ್ಟು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಈಗಲೇ ಲೆವೆಲ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಸೆಂಟರ್ಗೆ ಈ ರೀತಿ ಡಾಟ್ ಹಿಡಿಬೇಕು. ಇಲ್ಲಿ ಬ್ಯಾಕ್ ಓಪನ್ ಇರೋದ್ರಿಂದ ಅರ್ಧ ಇಂಚ್ಗಿನ್ನ ಕಮ್ಮಿನೇ ಹಿಡೀರಿ. ಮತ್ತೆ 4 ಇಂಚಷ್ಟು ಉದ್ದ ಹಿಡಿಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಎರಡು ಕಡೆ ಪಾರ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ನೀವು ಬೇಕಾದರೆ ಇದಕ್ಕೆ ಲೇಸ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು ಫ್ರೆಂಡ್ಸ್. ನಾನಿಲ್ಲಿ ಲೇಸ್ ಅಟ್ಯಾಚ್ ಮಾಡ್ತಿಲ್ಲ, ಸಿಂಪಲ್ ಆಗಿ ಹೀಗೆ ಬಿಟ್ಟಿದ್ದೀನಿ. ಇಲ್ಲಿ ಬ್ಯಾಕ್ ಪಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ 1/2 ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತೆ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಇದನ್ನ ಈ ರೀತಿ ಮೊದಲಿಗೆ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಟಾಪ್ ಸೈಡ್ಗೆ. ಮತ್ತೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಸಿಂಗಲ್ ಫೋಲ್ಡಿಂಗ್ ಮಾಡಿಕೊಂಡು ಎಮ್ಮಿಂಗ್ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಫಿನಿಶಿಂಗ್ ಕೊಡ್ತಿದ್ದೀನಿ. ನೋಡಿ ಈ ರೀತಿ ಕಾರ್ನರಲ್ಲೇ ಸ್ಟಿಚ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ಸ್ಟಿಚಿಂಗ್ ಮಾಡಿದಾಗಿದೆ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿಯಾಗಿ ಅಪ್ ಆ್ಯಂಡ್ ಡೌನ್ ಇಲ್ದಿರಾ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದಕ್ಕಿಲ್ಲಿ ನಾನು ಚಿಕ್ಕದಾಗಿರೋ ಲೂಪ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಹುಕ್ ಬೇಕಾದರೂ ಕೂಡ ಹಾಕೋಬಹುದು, ಇಲ್ಲಿ ಇಲ್ಲದಿದ್ರೆ ಡೋರಿ ಬೇಕಾದರೂ ಹಾಕೋಬಹುದು. ನಾನೀಗ ಲೂಪ್ ಟರ್ನರಿಂದ ಲೂಪ್ನ ಟರ್ನ್ ಮಾಡ್ತಾ ಇದ್ದೀನಿ. ಈ ಲೂಪ್ ಟರ್ನರ್ ಇರೋದ್ರಿಂದ ಎಷ್ಟು ಈಸಿಯಾಗಿ ಲೂಪ್ ಟರ್ನ್ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ ಈ ರೀತಿ ಈ ಲೂಪ್ನ ಮೊದಲಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನ ಹೇಗೆ ಫಿಕ್ಸ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಸ್ಟಿಚ್ ಮಾಡ್ಕೊಂಡ್ರೆ ನೀಟಾಗಿ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಮತ್ತೆ ನಾನಿಲ್ಲಿ ಇನ್ನೊಂದು ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಮತ್ತೊಂದು ಸೈಡ್ ಇಲ್ಲಿ ನಾನು ಬಟನ್ನ ಫಿಕ್ಸ್ ಮಾಡ್ತೀನಿ. ನೋಡಿ ಈ ರೀತಿಯಾಗಿರೋ ಒಂದು ಬಟನ್ ತಗೊಂಡಿದ್ದೀನಿ. ಆ ಬಟನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಣ. ಸೂಜಿ ದಾರದಿಂದನೇ ಫಿಕ್ಸ್ ಮಾಡಬೇಕು ಈ ಬಟನ್ನ. ನೀಟಾಗಿ ಟೈಟಾಗಿ ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನೀವು ಬೇಕಾದರೆ ಇದಕ್ಕೆ ಲೇಸ್ ಅಟ್ಯಾಚ್ ಮಾಡಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ನೋಡಿ ನೆಕ್ ಡಿಸೈನ್ ರೆಡಿಯಾಗಿದೆ. ಫ್ರೆಂಡ್ಸ್, ಈ ದಿನದ ನೆಕ್ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತ ಹೇಳಿ. ವಿಡಿಯೋನ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದ.